ಹಲ್ಲೆಲೂಯ. ಎಲ್ಲರಿಗೂ ಕೂಡ ಶುಭ ಮುಂಜಾನೆ. ಈ ದಿನದ ದೇವರ ವಾಕ್ಯವನ್ನು ನೋಡೋಣ. ಯೋಹಾನನ ಸುವಾರ್ತೆ 15ನೇ ಅಧ್ಯಾಯದ 5ನೇ ವಾಕ್ಯದ ಕೊನೆಯ ಭಾಗ ಈ ರೀತಿ ಹೇಳಲ್ಪಟ್ಟಿದೆ, ನೀವು ನನ್ನನ್ನು ಬಿಟ್ಟು ಏನು ಮಾಡಲಾರಿರಿ. ಯೇಸು ಕ್ರಿಸ್ತನು ಹೇಳಿರುವಂತಹ ಮಾತು ಇದಾಗಿದೆ ಪ್ರಿಯರೇ. ನಮ್ಮ ಜೀವಿತದಲ್ಲಿ ಕ್ರಿಸ್ತನನ್ನ ಬಿಟ್ಟು ಏನನ್ನು ಮಾಡಲು ಸಾಧ್ಯವಿಲ್ಲ. ಯಾಕೆಂದರೆ ಕ್ರಿಸ್ತನಲ್ಲಿ ಎಲ್ಲವೂ ಕೂಡ ಅಡಗಿದೆ. ಆ ಕ್ರಿಸ್ತನಲ್ಲಿ ಎಲ್ಲವೂ ಇರುವುದರಿಂದ ಆ ಕ್ರಿಸ್ತನನ್ನ ನಾವು ನಮ್ಮ ಜೀವಿತದಲ್ಲಿ ಇಟ್ಟುಕೊಳ್ಳುವಾಗ, ನಮ್ಮ ಜೀವಿತದಲ್ಲಿ ಆತನನ್ನ ಹಿಂಬಾಲಿಸುವಾಗ ಕ್ರಿಸ್ತನ ಕಾರ್ಯಗಳು ನಮ್ಮ ಜೀವಿತದಲ್ಲಿ ನೆರವೇರುವಂಥದ್ದಾಗಿದೆ. ಕ್ರಿಸ್ತನ ಕಾರ್ಯಗಳು ಯಾವುದೆಂದರೆ ಎಲ್ಲಾ ಒಳ್ಳೆಯ ಕಾರ್ಯಗಳು. ಯೇಸು ಕ್ರಿಸ್ತನ ಜೀವಿತದಲ್ಲಿ ನಾವು ಕಾಣುವುದಾದ್ರೆ ಸತ್ಯವೇದದಲ್ಲಿ ಕಾಣ್ತೇವೆ. ಆತನ ಜೀವಿತದಲ್ಲಿ ಒಂದು ಸಣ್ಣ ತಪ್ಪನ್ನಾದರೂ ಕೂಡ ನಾವು ಹುಡುಕೋದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಆತನ ಜೀವಿತದಲ್ಲಿ ಯಾವುದೇ ಕಾರ್ಯದಲ್ಲಿಯೂ ಕೂಡ ಯೇಸು ಸ್ವಾಮಿ ಸೋತು ಹೋಗಿಲ್ಲ, ಬಲಹೀನರಾಗಿ ಅವರು ಬಳಲಿ ಹೋಗಲಿಲ್ಲ, ಆದರೆ ಬಲವನ್ನು ಹೊಂದಿಕೊಂಡರು. ಆ ಒಂದು ಕ್ರಿಸ್ತನ ಜೀವಿತದಲ್ಲಿ ನಾವು ಕೂಡ ಪಾಲುಗಾರರಾಗಿರುವಾಗ, ಕ್ರಿಸ್ತನನ್ನ ಹೊಂದಿಕೊಂಡಿರುವಾಗ, ನಾವು ನಮ್ಮ ಜೀವಿತದ ಯಾವುದೇ ಪರಿಸ್ಥಿತಿಯನ್ನ ಹಾದು ಹೋದರೂ ಕೂಡ ಜಯವನ್ನು ಹೊಂದಲಿಕ್ಕೆ ಸಾಧ್ಯ ಪ್ರಿಯರೇ. ಯಾಕಂದರೆ ಯೇಸು ಕ್ರಿಸ್ತನು ಈಗಾಗಲೇ ಜಯವನ್ನು ನಮಗಾಗಿ ತಂದುಕೊಟ್ಟಿದ್ದಾರೆ. ಶಿಲುಬೆಯಲ್ಲಿ ಮರಣ ಹೊಂದುವುದರ ಮೂಲಕವಾಗಿ 3ನೇ ದಿನದಲ್ಲಿ ಜೀವಿತನಾಗಿ ಎದ್ದು ಈ ದಿನದಲ್ಲಿ ನಮ್ಮೊಟ್ಟಿಗೆ ಇರುವಂತಾಗಿದ್ದಾನೆ. ಆತನನ್ನು ಬಿಟ್ಟು ನಾವು ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಆದುದರಿಂದ ಕ್ರಿಸ್ತನನ್ನು ನಮ್ಮ ಜೀವಿತದಲ್ಲಿ ಮೊದಲನೆಯ ಒಂದು ಸ್ಥಾನವನ್ನ ಕೊಟ್ಟು ಕ್ರಿಸ್ತನನ್ನ ಹಿಂಬಾಲಿಸುವಂತವರಾಗಿರೋಣ. ಆಗ ಖಂಡಿತವಾಗಿಯೂ ನಮ್ಮ ಜೀವಿತವು ಆಶೀರ್ವಾದವುಳ್ಳದಾಗಿ ಇರುವಂತದ್ದಾಗಿದೆ. ಪ್ರಾರ್ಥಿಸೋಣ. ಸ್ತೋತ್ರ ಕರ್ತನೆ, ಅಪ್ಪ ನಿನ್ನ ವಾಕ್ಯದ ಪ್ರಕಾರವಾಗಿ ಕರ್ತನೆ, ನಿನ್ನನ್ನು ಬಿಟ್ಟು ನಾವು ಏನು ಮಾಡಲು ಸಾಧ್ಯವಿಲ್ಲ ಕರ್ತನೆ. ಅಪ್ಪ ನಿನ್ನ ಮೂಲಕವಾಗಿಯೇ ಎಲ್ಲವನ್ನು ಮಾಡಲಿಕ್ಕೆ ನಾವು ಶಕ್ತರಾಗಿದ್ದೇವೆ. ನಿಮ್ಮ ವಾಕ್ಯವು ಹೇಳುವ ಹಾಗೆ ಕ್ರಿಸ್ತನಲ್ಲಿದ್ದುಕೊಂಡವರಾಗಿ ಎಲ್ಲವನ್ನು ಮಾಡುವುದಕ್ಕೆ ನಾವು ಶಕ್ತರಾಗಿದ್ದೇವೆ. ಏಸಪ್ಪ, ನಿನ್ನ ವಾಗ್ದಾನವನ್ನು ಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ಈ ಕಾರ್ಯಕ್ರಮವನ್ನು ನೋಡುತ್ತಿರುವಂತಹ ಎಲ್ಲ ಜನರು ಕೂಡ ನಿನ್ನಲ್ಲಿ ಕರ್ತನೆ ದೃಢ ಹೊಂದಿ ನಿನ್ನಲ್ಲಿ ನೆಲೆಸುವ ಮಕ್ಕಳಾಗಿ ಪ್ರತಿಯೊಬ್ಬೊಬ್ಬರು ಕೂಡ ಜಯದ ಜೀವಿತವನ್ನು ನಡೆಸುವಂತೆ ಎಲ್ಲರನ್ನ ಆಶೀರ್ವದಿಸಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಕರ್ತನೆ. ಆಮೆನ್.